ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್. ನಿನ್ನೆಯ ವಿಡಿಯೋದಲ್ಲಿ ನನ್ನ ಗಿಡದಲ್ಲಿ ಆದಂತಹ ಮೊಗ್ಗುಗಳು ಸ್ವಲ್ಪ ಚಿಕ್ಕದಾಗಿ ಸ್ವಲ್ಪ ಬೆಂಡಾಗಿ ಬರ್ತಾ ಇದೆ ಅಂತ ತೋರಿಸಿದ್ದೇನೆ. ಆ ಒಂದು ವಿಡಿಯೋವನ್ನು ನೋಡಿ ನನಗೆ ಒಬ್ಬರು ಕಮೆಂಟಲ್ಲಿ ಕೇಳಿದರು, ನನ್ನ ಗಿಡದಲ್ಲೂ ಇದೇ ಥರ ಹೂ ಮೊಂಡು ಮೊಂಡು ಆಗ್ತಾ ಇದೆ, ಆಮೇಲೆ ಗಿಡದ ಚಿಗುರು ಹೂವಿನ ಮೊಗ್ಗುಗಳು ಒಂಥರ ಮುರುಟಿದ ಹಾಗೆ ಆಗ್ತಾ ಇದೆ, ಇದಕ್ಕೆ ಪರಿಹಾರ ಇದೆಯಾ ಅಂತ ಅವರು ಕೇಳಿದ್ದಾರೆ. ಮಲ್ಲಿಗೆ ಗಿಡಗಳಲ್ಲಿ ಮೊಗ್ಗುಗಳು ಬಾಗಿಕೊಂಡು ಚಿಕ್ಕದಾಗಿ ಬರಲು ಎರಡು ಮುಖ್ಯವಾದ ಕಾರಣಗಳಿರ್ತವೆ. ಮೊದಲನೆಯದಾಗಿ ಹುಳದ ಒಂದು ಸಮಸ್ಯೆ ಅಂತ ಹೇಳಬಹುದು. ಮಲ್ಲಿಗೆ ಗಿಡಗಳಲ್ಲಿ ಹುಳಗಳು ಅಥವಾ ನೊಣಗಳ ಸಮಸ್ಯೆ ಇದ್ದಾಗ ಮಲ್ಲಿಗೆ ಗಿಡಗಳಲ್ಲಿ ಮೊಗ್ಗುಗಳು ಮೊಂಡಾಗಿ ಬರ್ತದೆ, ಹಾಗೆ ಚಿಕ್ಕದಾಗಿ ಬರ್ತದೆ, ಹಾಗೆ ಅದರ ಬಣ್ಣ ಒಂದು ಸ್ವಲ್ಪ ಬದಲಾಗ್ತದೆ. ಅಂದರೆ ಬಿಳಿ ಬಣ್ಣದ್ದು ಬರಬೇಕಾದ್ರೆ ಕಂದು ಬಣ್ಣದ್ದು ಬರ್ತದೆ, ಹಾಗೆ ಕೆಂಪು ಬಣ್ಣಕ್ಕೂ ಕೂಡ ಬರ್ತದೆ. ನಾನು ಇಲ್ಲಿ ನನ್ನ ಗಿಡವನ್ನು ತೋರಿಸ್ತಾ ಇದ್ದೇನೆ, ಇದರ ಎಲೆಯನ್ನು ಗಮನಿಸಿ. ಇದರ ಎಲೆಯನ್ನು ನೋಡುವಾಗಲೇ ಗೊತ್ತಾಗಿರಬಹುದು ಹುಳಗಳ ಸಮಸ್ಯೆ ಇದೆ ಅಂತ. ಹುಳಗಳು ಮೊಗ್ಗುಗಳನ್ನು ಮಾತ್ರವಲ್ಲದೆ ಎಲೆಗಳನ್ನು ಕೂಡ ಹಾಳು ಮಾಡ್ತದೆ. ಹಾಗಾಗಿ ಈ ಗಿಡದಲ್ಲಿ ಮೊಗ್ಗುಗಳು ಸ್ವಲ್ಪ ಚಿಕ್ಕದಾಗಿ ಬೆಂಡಾಗಿ ಅಂದರೆ ಬಾಗಿಕೊಂಡು ಬಂದಿದೆ. ಹಾಗೆ ನಾನು ಕಳೆದ ತಿಂಗಳು ಟ್ರಿಮ್ ಮಾಡಿದಂತಹ ಇನ್ನೊಂದು ಗಿಡವನ್ನು ಕೂಡ ತೋರಿಸ್ತೇನೆ ನೋಡಿ. ಈ ಗಿಡದಲ್ಲೂ ಕೂಡ ಸೇಮ್ ಒಂದು ಪ್ರಾಬ್ಲಮ್ ಅಂತ ಹೇಳಬಹುದು. ನಾನು ಯಾವೆಲ್ಲ ಗಿಡವನ್ನು ಕತ್ತರಿಸಿದ್ದೇನೆ ಅದರಲ್ಲಿ ಚಿಗುರು ಬಂದಂತಹ ಮೊಗ್ಗುಗಳು ಈ ರೀತಿಯಾಗಿದೆ ನೋಡಿ. ಹೀಗೆ ಮೊಂಡಾಗಿ ಅಥವಾ ಅದು ಬಾಗಿಕೊಂಡು ಬಂದಿದೆ ತುದಿ ಭಾಗದಲ್ಲಿ, ಹಾಗೆ ಚಿಕ್ಕದಾಗಿದೆ, ಹಾಗೆ ಸ್ವಲ್ಪ ಅರಳಿದಂತೆಯೂ ಕೂಡ ಕಾಣಿಸ್ತದೆ. ನನ್ನ ಪ್ರಕಾರ ಈ ರೀತಿಯಾದ ಒಂದು ಸಮಸ್ಯೆಗೆ ಕಾರಣ ಹುಳಗಳು ಅಂತ ಅನಿಸ್ತದೆ ನೋಡಿ. ಗಿಡದ ಎಲ್ಲ ಮೊಗ್ಗುಗಳು ಕೂಡ ಚಿಕ್ಕದಾಗಿ ಬರುವುದಿಲ್ಲ, ಕೆಲವೊಂದು ಸರಿಯಾಗಿ ಬರ್ತದೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ಹೀಗೆ ಕೆಲವೊಂದು ಚೆನ್ನಾಗಿ ಬರ್ತದೆ, ಆದರೆ ಹೆಚ್ಚಿನದ್ದು ಈ ರೀತಿಯಾಗಿ ಚಿಕ್ಕದಾಗಿ ಬರ್ತಾ ಇದೆ. ಮೊಗ್ಗುಗಳು ಈ ರೀತಿಯಾಗಿ ಬರಲು ಹುಳಗಳ ಸಮಸ್ಯೆ ಮಾತ್ರವಲ್ಲದೆ ಗಿಡದ ಬುಡಕ್ಕೆ ಹಾಕಿದಂತಹ ಗೊಬ್ಬರವೂ ಕೂಡ ಕಾರಣವಾಗಿರ್ತದೆ. ನಾನು ಗಿಡಗಳನ್ನು ಟ್ರಿಮ್ ಮಾಡಿದ ದಿನ ಗಿಡಕ್ಕೆ ಗೊಬ್ಬರವನ್ನು ಹಾಕಿದ್ದೆ, ಆಗ ವಿಡಿಯೋ ಮಾಡಿ ತೋರಿಸಿದ್ದೆ. ಅದರ ನಂತರ ನಾನು 10 ದಿನಕ್ಕೊಮ್ಮೆ ಗೊಬ್ಬರವನ್ನು ಹಾಕಬೇಕಿತ್ತು, ಆದರೆ ನನಗೆ ಹಾಕಲು ಸಮಯ ಸಿಕ್ಕಿರಲಿಲ್ಲ. ಯಾಕಂದರೆ ತುಂಬಾ ಮೊಗ್ಗುಗಳು ಆಗ್ತಾ ಇತ್ತು. ಅದನ್ನು ಕಟ್ಟಿ ಮಾರುಕಟ್ಟೆಗೆ ನೀಡುವಾಗ ನನಗೆ ಸಂಜೆಯ ತನಕ ಅದೇ ಕೆಲಸ ಆಗ್ತಾ ಇತ್ತು. ಗೊಬ್ಬರ ಹಾಕಲಿಕ್ಕೂ ಕೂಡ ಅಷ್ಟೊಂದು ಮನಸ್ಸು ಆಗ್ತಾ ಇರಲಿಲ್ಲ. ಹಾಗಾಗಿ ಒಮ್ಮೆ ಗೊಬ್ಬರವನ್ನು ಹಾಕಿದ ನಂತರ 10 ದಿನಕ್ಕೊಮ್ಮೆ ಗೊಬ್ಬರ ಹಾಕಬೇಕಾಗಿತ್ತು, ಆದರೆ ಹಾಕಿಲ್ಲ. ಅದು ಒಂದು ಕಾರಣ ಆಗಿರಬಹುದು ಅಂತ ಅನಿಸ್ತದೆ. ಹಾಗೆ ನನ್ನ ಪ್ರಕಾರ ನನ್ನ ಗಿಡದಲ್ಲಿ ಈ ರೀತಿಯಾದ ಒಂದು ಸಮಸ್ಯೆ ಬರಲು ಹುಳಗಳು ಹಾಗೂ ಗೊಬ್ಬರವನ್ನು ನಾನು ಸರಿಯಾಗಿ ಗಿಡಗಳಿಗೆ ಹಾಕದೇ ಇರುವುದೇ ಕಾರಣ ಅಂತ ನನಗೆ ಅನಿಸ್ತದೆ. ಇನ್ನು ಈಗಿನ ಒಂದು ವಾತಾವರಣದಿಂದಲೂ ಕೂಡ ಗಿಡದಲ್ಲಿ ಮೊಗ್ಗುಗಳು ಈ ರೀತಿಯಾಗಿ ಬರ್ತದೆ. ಹಾಗೆ ನೀರನ್ನು ನಾವು ಸರಿಯಾಗಿ ಗಿಡಗಳಿಗೆ ಹಾಕದೇ ಇದ್ದರೂ ಕೂಡ ಈ ರೀತಿಯಾದ ಒಂದು ಸಮಸ್ಯೆ ಎದುರಾಗ್ತದೆ. ಆದರೆ ನಾನು ಗಿಡಕ್ಕೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯಕ್ಕೆ ನೀರನ್ನು ಹಾಕ್ತಾ ಇರ್ತೇನೆ. ಹಾಗಾಗಿ ನೀರಿನ ಒಂದು ಪ್ರಾಬ್ಲಮಿಂದ ಈ ರೀತಿಯ ಆಗಿದ್ದಲ್ಲ ಅಂತ ನನಗೆ ಅನಿಸ್ತದೆ. ನಾವು ಗಿಡಗಳನ್ನು ಒಮ್ಮೆ ಟ್ರಿಮ್ ಮಾಡಿದಾಗ ಬರುವಂತಹ ಚಿಗುರುಗಳು ತುಂಬ ಸಾಫ್ಟ್ ಆಗಿರ್ತದೆ, ತುಂಬ ತೆಳುವಾಗಿರ್ತದೆ, ಲೈಟ್ ಗ್ರೀನ್ ಬಣ್ಣದಲ್ಲಿರ್ತದೆ. ಆ ರೀತಿಯಾದ ಚಿಗುರುಗಳು ಹುಳಗಳಿಗೆ ತುಂಬ ಇಷ್ಟ ಅಂತ ನಾನು ಓದಿದ್ದೇನೆ. ಹಾಗಾಗಿ ನಾವು ಗಿಡಗಳನ್ನು ಟ್ರಿಮ್ ಮಾಡಿದಾಗ ಹುಳಗಳ ಒಂದು ಸಮಸ್ಯೆಯಿಂದ ಈ ರೀತಿಯಾಗಿ ಆಗಿರಬಹುದು ಅಂತ ಅನಿಸ್ತದೆ. ನಾನು ಯಾವಾಗ ಟ್ರಿಮ್ ಮಾಡಿದರೂ ಕೂಡ, ಅಂದರೆ ಡೀಪಾಗಿ ಟ್ರಿಮ್ ಮಾಡಿದರೂ ಕೂಡ ಹೊಸದಾಗಿ ಬಂದಂತಹ ಚಿಗುರಿನಲ್ಲಿ ಇದೇ ರೀತಿಯಾಗಿ ಚಿಕ್ಕ ಮೊಗ್ಗುಗಳೇ ಆಗ್ತದೆ. ಒಮ್ಮೆ ಹೂವೆಲ್ಲ ಮುಗಿದು ನಂತರ ಪುನಃ ಚಿಗುರು ಬರ್ತದೆ. ಪುನಃ ಬರುವಂತಹ ಮೊಗ್ಗುಗಳು ತುಂಬ ಚೆನ್ನಾಗಿ ಇರ್ತದೆ. ಸ್ಟಾರ್ಟಿಂಗಲ್ಲಿ ಬರುವಂತಹ ಮೊಗ್ಗುಗಳು ಮಾತ್ರ ಈ ರೀತಿಯಾಗಿ ಇರ್ತದೆ. ಹಾಗಾಗಿ ನಾನು ಟ್ರಿಮ್ ಮಾಡಿದಂತಹ ಗಿಡದಲ್ಲಿ ಬಂದಂತಹ ಈ ರೀತಿಯಾದ ಹೂವನ್ನು ನೋಡಿ ಟೆನ್ಷನ್ ತೆಗೆದುಕೊಳ್ಳುವುದಿಲ್ಲ. ಯಾಕಂದರೆ ಪ್ರತಿ ಸಲನೂ ಕೂಡ ಇದೇ ರೀತಿಯಾಗಿ ಬಂದಿರ್ತದೆ. ನಂತರ ನಾನು ಇದಕ್ಕೆ ಕೀಟನಾಶಕಗಳನ್ನು ಸಿಂಪಡಿಸುತ್ತೇನೆ, ಹಾಗೆ ಸರಿಯಾಗಿ ಗೊಬ್ಬರಗಳನ್ನು ಹಾಕ್ತೇನೆ. ಹಾಗಾಗಿ ಮುಂದಿನ ಬಾರಿ ಬರುವಂತಹ ಮೊಗ್ಗುಗಳು ಕರೆಕ್ಟಾಗಿ ದೊಡ್ಡದಾಗಿಯೇ ಇರ್ತದೆ. ನಾನು ಹೆಚ್ಚಾಗಿ ಗಿಡಗಳಲ್ಲಿ ಚಿಗುರು ಬಂದಾಗ ಕೀಟನಾಶಕವನ್ನು ಸಿಂಪಡಿಸ್ತೇನೆ. ಆದರೆ ಈ ಬಾರಿ ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂತ ಹೇಳಬಹುದು. 2 ಅಟ್ಟೆ ಎಲ್ಲ ಹೂವು ಆಗ್ತಾ ಇತ್ತು. ಅದರ ನಡುವೆ ನನಗೆ ಸ್ಪ್ರೇ ಮಾಡಲಿಕ್ಕೆ ತುಂಬ ಕಷ್ಟ ಆಯಿತು. ಹಾಗಾಗಿ ಕೀಟನಾಶಕವನ್ನು ನಾನು ಸ್ಪ್ರೇ ಮಾಡೇ ಇರಲಿಲ್ಲ. ಆ ಎಲ್ಲ ಕಾರಣದಿಂದಾಗಿ ಗಿಡದಲ್ಲಿ ಈ ರೀತಿಯಾಗಿ ಮೊಗ್ಗುಗಳು ಚಿಕ್ಕದಾಗಿ ಬಂದಿದೆ ಅಂತ ನನಗೆ ಅನಿಸ್ತದೆ. ನೀವು ಕೂಡ ನಿಮ್ಮ ಗಿಡದಲ್ಲಿ ಈ ರೀತಿಯಾದ ಒಂದು ಸಮಸ್ಯೆ ಇದ್ದಾಗ ನೀವು ಸ್ವಲ್ಪ ಆಲೋಚನೆ ಮಾಡಿ ಯಾವುದರಿಂದ ಬಂದಿರಬಹುದು ಅಂತ. ನೀವು ಕೀಟನಾಶಕವನ್ನು ಸಿಂಪಡಿಸದೇ ಇದ್ದಲ್ಲಿ ನೀವು ಕೀಟನಾಶಕವನ್ನು ಸಿಂಪಡಿಸಿ ನೋಡಿ. ಹಾಗೆಯೇ ಗೊಬ್ಬರವನ್ನು ಕೂಡ 15 ದಿನಕ್ಕೊಮ್ಮೆ ಹಾಕಿ, ಅದು ಗೊಬ್ಬರವನ್ನು ಹಾಕುವಾಗ ಒಳ್ಳೆಯ ಒಂದು ಗೊಬ್ಬರವನ್ನೇ ಹಾಕಿ. ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ, ಇದು ಟ್ರಿಮ್ ಮಾಡದೇ ಇದ್ದಂತಹ ಗಿಡದ ಒಂದು ಮೊಗ್ಗುಗಳು ನೋಡಿ. ಇದು ಚೆನ್ನಾಗಿ ಬರ್ತಾ ಇದೆ, ಉದ್ದಕ್ಕೆ ಬರ್ತಾ ಇದೆ ನೋಡಿ. ನಾನು ಯಾವ ಗಿಡವನ್ನು ಟ್ರಿಮ್ ಮಾಡಿದ್ದೇನೆ ಆ ಗಿಡದಲ್ಲಿ ಮಾತ್ರ ಸ್ವಲ್ಪ ಚಿಕ್ಕದಾದ ಮೊಗ್ಗುಗಳು ಬಂದಿದೆ. ಈ ಗಿಡದಲ್ಲೆಲ್ಲ ಒಳ್ಳೆಯ ಒಂದು ಮೊಗ್ಗುಗಳು, ಉದ್ದವಾದ ಒಂದು ಮೊಗ್ಗುಗಳು ನನಗೆ ಸಿಗ್ತಾ ಇದೆ.
ಒಳ್ಳೆಯ ಗೊಬ್ಬರ ಹಾಗೂ ಕೀಟನಾಶಕವನ್ನು ಹಾಕಿದರೂ ಕೂಡ ಮೊಗ್ಗುಗಳು ತುಂಬ ಚಿಕ್ಕದಾಗಿ ಬರ್ತಾ ಇದೆ ಅಂತ ಇದ್ದಲ್ಲಿ ನೀವು ಫರ್ಟಿಲೈಸರ್ ಶಾಪ್ಗೆ ಹೋಗಿ ಹೂವು ಸ್ವಲ್ಪ ದೊಡ್ಡದಾಗಲು ಏನಾದರೂ ಒಂದು ಲಿಕ್ವಿಡ್ ಇದೆ ಅಂತ ಕೇಳಿ ಪರ್ಚೇಸ್ ಮಾಡಿ ಅವರು ಹೇಳಿದಂತಹ ಪ್ರಮಾಣದಲ್ಲಿ ಗಿಡಗಳಿಗೆ ಸ್ಪ್ರೇ ಮಾಡಿ ನೋಡಿ. ಆಗ ಮೊಗ್ಗುಗಳು ಚೆನ್ನಾಗಿ ಬರ್ತದೆ. ಮೊಗ್ಗುಗಳು ತುಂಬ ಚಿಕ್ಕದಾಗಿದ್ದಾಗ ನಮಗೆ ಹೂ ಕಟ್ಟಲು ತುಂಬಾ ಸಮಯ ಬೇಕಾಗ್ತದೆ, ಅದು ಕೂಡ ನೀಟಾಗಿ ಬರುವುದಿಲ್ಲ. ಈ ರೀತಿಯಾದ ಒಂದು ಸಂದರ್ಭದಲ್ಲಿ ನಾವು ಫರ್ಟಿಲೈಸರ್ ಶಾಪ್ಗೆ ಹೋಗಿ ಇದಕ್ಕೆ ಬೇಕಾದಂತಹ ಒಂದು ಲಿಕ್ವಿಡನ್ನು ತಂದು ಸ್ಪ್ರೇ ಮಾಡಲೇಬೇಕಾಗ್ತದೆ. ಅದು ಕೆಮಿಕಲ್ ಸ್ಪ್ರೇಯೂ ಕೂಡ ಆಗಿರಬಹುದು. ಕೆಲವೊಮ್ಮೆ ನಾವು ಕೆಮಿಕಲ್ ಸ್ಪ್ರೇಯನ್ನು ಮಾಡಲೇಬೇಕಾಗ್ತದೆ, ಯಾಕಂದರೆ ನಾವು ಇದನ್ನು ವ್ಯವಹಾರದ ದೃಷ್ಟಿಯಿಂದ ಮಾಡಿರ್ತೇವೆ. ಮೊಗ್ಗುಗಳು ಸರಿಯಾಗಿ ಬರದೇ ಇದ್ದಾಗ ಹೀಗೆ ನಾವು ಏನಾದರೂ ತಂದು ಲಿಕ್ವಿಡನ್ನು ಸ್ಪ್ರೇ ಮಾಡಲೇಬೇಕಾಗ್ತದೆ. ಆಗ ಗಿಡದ ಮೊಗ್ಗುಗಳು ಚೆನ್ನಾಗಿ ಬರ್ತದೆ. ಅದು ಕೊನೆಯ ಒಂದು ಸ್ಟೆಪ್ ಅಂತ ಹೇಳಬಹುದು. ಮೊದಲಿಗೆ ನೀವು ಗಿಡಗಳಿಗೆ ಗೊಬ್ಬರವನ್ನು ಹಾಕಿ ನಂತರ ಹುಳಗಳಿಗಾಗಿ ಸ್ಪ್ರೇ ಮಾಡಿ. ಇದೆರಡು ಮಾಡಿದಾಗ ನನ್ನ ಪ್ರಕಾರ ಗಿಡಗಳಲ್ಲಿ ಮೊಗ್ಗುಗಳು ಚೆನ್ನಾಗಿ ಬರ್ತದೆ. ಹಾಗೆ ಗಿಡಗಳಿಗೆ ನೀರನ್ನು ಎಷ್ಟು ಬೇಕು ಅಷ್ಟು ಹಾಕಿ, ಅಂದರೆ ಈಗ ಬಿಸಿಲಿರುವುದರಿಂದ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಹಾಕಬೇಕಾಗ್ತದೆ. ಅದನ್ನು ಒಮ್ಮೆ ಗಮನಿಸಿ ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಹಾಕಿ. ನಾನು ದಿನಕ್ಕೆ ಒಮ್ಮೆ ಮಾತ್ರ ಗಿಡಕ್ಕೆ ನೀರನ್ನು ಹಾಕ್ತೇನೆ, ನೀವು ಕೂಡ ಒಮ್ಮೆ ಹಾಕಿದರೆ ಸಾಕು. ನಾನು ಇಲ್ಲಿ ನೀರನ್ನು ಹಾಕಿ ಅಂತ ಹೇಳಿದ್ದೇನೆ ಅಂತ ದಿನಕ್ಕೆ 2 ಬಾರಿ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ, ನೀರು ಜಾಸ್ತಿ ಆಗ್ತದೆ. ದಿನಕ್ಕೆ 1 ಬಾರಿ ಸ್ವಲ್ಪ ಜಾಸ್ತಿಯಾಗಿ ನೀರನ್ನು ಹಾಕಿದರೆ ಸಾಕಾಗ್ತದೆ. ಹೀಗೆ ಗಿಡಗಳಿಗೆ ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಹಾಕಿ, ಗೊಬ್ಬರವನ್ನು 15 ದಿನಕ್ಕೊಮ್ಮೆ ಹಾಕಿ, ಕೀಟನಾಶಕವನ್ನು ಕೂಡ 15 ದಿನಕ್ಕೊಮ್ಮೆ ಹಾಕಿದ್ರೂ ಕೂಡ ಮೊಗ್ಗುಗಳು ಸರಿಯಾಗಿ ಬರದೇ ಇದ್ದಾಗ ಮಾತ್ರ ಕೆಮಿಕಲ್ ಸ್ಪ್ರೇಯನ್ನು ಮಾಡಿ. ನೀವು ಗೊಬ್ಬರವನ್ನು ಹಾಕದೆ, ನೀರನ್ನು ಸರಿಯಾಗಿ ಹಾಕದೆ, ಹಾಗೆ ಹುಳಗಳಿಗಾಗಿ ಸ್ಪ್ರೇ ಮಾಡದೆ ಕೆಮಿಕಲ್ ಸ್ಪ್ರೇ ಅಂದರೆ ಹೂವು ದೊಡ್ಡದಾಗಲು ಕೆಮಿಕಲ್ ಸ್ಪ್ರೇ ಸಿಗ್ತದಲ್ಲ, ಅದನ್ನು ತಂದು ನೀವು ಹಾಕಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗುವುದಿಲ್ಲ. ನಾನು ಆವಾಗ ಹೇಳಿದಂತೆ ನನ್ನ ಗಿಡಗಳಿಗೆ ಕೀಟನಾಶಕ ಮತ್ತು ಗೊಬ್ಬರವನ್ನು ಸರಿಯಾಗಿ ಹಾಕದೇ ಇದ್ದ ಕಾರಣ ಮೊಗ್ಗುಗಳು ಈ ರೀತಿಯಾಗಿ ಬಂದಿದೆ. ಅದನ್ನು ನಾನು ಸರಿಪಡಿಸಲು ಕೀಟನಾಶಕವನ್ನು ಸಿಂಪಡಿಸಿದ್ದೇನೆ, ಹಾಗೆ ಗೊಬ್ಬರವನ್ನು ಕೂಡ ಹಾಕಿದ್ದೇನೆ. ಇನ್ನು ಮುಂದೆ ಬರುವಂತಹ ಮೊಗ್ಗುಗಳು ಸರಿಯಾಗಿ ಬರ್ತದೆ. ನಾವು ಗೊಬ್ಬರವನ್ನು ಹಾಕಿದ ತಕ್ಷಣವೇ ಮೊಗ್ಗುಗಳು ದೊಡ್ಡದಾಗಬೇಕು ಅಂತ ಏನೂ ಇಲ್ಲ. ಈಗ ಆಲ್ರೆಡಿ ಚಿಗುರು ಬಂದು ಅದರಲ್ಲಿ ಮೊಗ್ಗುಗಳು ಬಂದಾಯಿತು. ಅದರಲ್ಲಿ ಹುಳದ ಸಮಸ್ಯೆ ಇದ್ದರೆ ಹುಳಗಳು ಅದನ್ನು ಹಾಳು ಮಾಡಿ ಆಯಿತು. ಇನ್ನು ಮುಂದೆ ಬರುವಂತಹ ಚಿಗುರಿನಲ್ಲಿ ಆಗುವಂತಹ ಮೊಗ್ಗುಗಳು ಸರಿಯಾಗಿ ಬರ್ತದೆ. ಈಗ ಆಲ್ರೆಡಿ ಬಂದಂತಹ ಮೊಗ್ಗುಗಳು ಸರಿಯಾಗುವುದಿಲ್ಲ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಾನು ಇಲ್ಲಿ ಕೀಟನಾಶಕವನ್ನು ಹಾಕಿದರೆ ಸರಿ ಆಗ್ತದೆ ಅಂತ ಹೇಳಿದ್ದೇನೆ ಅಂತ ನೀವು ಕೀಟನಾಶಕ ತಂದು ಹಾಕಬಹುದು. ಹಾಗೆ ನೆಕ್ಸ್ಟ್ ಡೇನೇ ನೋಡುವಾಗ ಅದು ಸರಿ ಆಗಲಿಲ್ಲ ಅಂತ ನನಗೆ ಕಮೆಂಟ್ ಕೂಡ ಮಾಡಬಹುದು. ಹಾಗಾಗಿ ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಈ ಬಾರಿ ಆದಂತಹ ಮೊಗ್ಗುಗಳು ಅದೇ ರೀತಿಯಾಗಿಯೇ ಇರ್ತದೆ, ಅದು ಸರಿಯಾಗುವುದಿಲ್ಲ. ಮುಂದೆ ಚಿಗುರು ಬಂದು ಪುನಃ ಬರುವಂತಹ ಮೊಗ್ಗುಗಳು ಸರಿಯಾಗಿ ಒಳ್ಳೆಯ ರೀತಿಯಲ್ಲಿ ಬರ್ತದೆ. ಆದರೆ ನೀವು ಕಂಟಿನ್ಯೂಸ್ ಆಗಿ 15 ದಿನಕ್ಕೊಮ್ಮೆ ಕೀಟನಾಶಕವನ್ನು ಸಿಂಪಡಿಸ್ತಾ ಇರಬೇಕು. ಈಗ ಒಮ್ಮೆ ಸಿಂಪಡಿಸಿ ನಂತರ 15 ದಿನ ಬಿಟ್ಟು ಪುನಃ ಚಿಗುರು ಬಂದು ಮೊಗ್ಗುಗಳು ಆಗುವಾಗ ಪುನಃ ಈ ಕೀಟನಾಶಕದ ಪವರ್ ಅದರಲ್ಲಿ ಇರುವುದಿಲ್ಲ. ಹಾಗಾಗಿ 15 ದಿನಕ್ಕೊಮ್ಮೆ ಕೀಟನಾಶಕವನ್ನು ಸಿಂಪಡಿಸ್ತಾ ಇರಿ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.